ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತಿದ್ದೀವಿ ನಮ್ಮ ಮೈಸೂರಿನ ಚಿಕ್ಕಪೇಟೆ ಹತ್ರ. ಆ್ಯಂಡ್ ನಮ್ಮ ಜೊತೆ ಇದ್ದಾರೆ ಅಫು ಆ್ಯಂಡ್ ನಮ್ಮ ಫ್ರೆಂಡ್ಸ್ ಇದ್ದಾರೆ. ಹಾಯ್. ಸೊ ಇವತ್ತು ನಾವು ಹಾಕ್ಕೊಂತಿರೋ ಚಾಲೆಂಜ್ ಏನಂತಂದರೆ, ಇಲ್ಲಿ ಯಾರು ಸಿಗ್ತಾರೆ ಅವ್ರುಗಳಿಗೆ 5 ಕ್ವೆಶನ್ಸ್ ಕೇಳ್ತೀವಿ. ಅಂದರೆ ರಾಂಗ್ ಆನ್ಸರ್ಸ್ ಕೊಡಬೇಕು. 5ಕ್ಕೂ ಅವರು ರಾಂಗ್ ಆನ್ಸರ್ಸ್ ಕೊಟ್ಟರೆ ಅವ್ರಿಗೆ ನಮ್ಮ ಕಡೆಯಿಂದ 100 ರೂಪೀಸ್ ಕೊಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅಫು ಪಕ್ಕ 100 ರೂಪೀಸ್ ಕೊಡಬೇಕು. ಎಲ್ಲ ರಾಂಗ್ ಆನ್ಸರ್ಸ್ ಹೇಳಿ. 5 ರಾಂಗ್ ಆನ್ಸರ್ಸ್ ಹೇಳಬೇಕು. ಸೊ ಫಸ್ಟ್ ನಾನು ಒಬ್ಬರನ್ನ ಕೇಳ್ತೀನಿ, ಆಮೇಲೆ ಅಫು ಒಬ್ರು ಕೇಳ್ತೇನೆ. ಓಕೆ. ಹಿಂಗೆ ಯೂಟ್ಯೂಬ್ ಡಿಪ್ರೆಷನ್. ಗೈಸ್, ಫಾರ್ ದ ಫಸ್ಟ್ ಟೈಮು ನಮ್ಮ ಮೈಸೂರಲ್ಲಿ ಅದು ನಾವು ಈ ಥರ ಕಾನ್ಸೆಪ್ಟ್ ಪ್ಲ್ಯಾನ್ ಮಾಡಿಕೊಂಡು ಬರ್ತಿರೋದು. ಸೊ ನೋಡೋಣ ಯಾರು ಸಿಗ್ತಾರೆ, ಯಾರನ್ನಾದ್ರೂ ಮಾತಾಡ್ಸೋಣ. ಮೇಡಮ್ ಎಕ್ಸ್ಕ್ಯೂಸ್ ಮೀ. ಸರ್ ನಮಸ್ಕಾರ. ನಾವು ಯೂಟ್ಯೂಬಿಂದ ಸ್ವಲ್ಪ ಹೊತ್ತು ಮಾತಾಡ್ಸ್ಬೋದು ನಿಮ್ಮ ಜೊತೆ? ಸರ್, ನಾವೊಂದು 5 ಕ್ವಶನ್ ಕೇಳ್ತೀವಿ ನಿಮಗೆ. ನೀವು ಅದಕ್ಕೆ ತಪ್ಪು ಆನ್ಸರ್ ಕೊಡಬೇಕು. ತಪ್ಪು ಆನ್ಸರ್ ಕೊಟ್ಟರೆ ನಮ್ಮ ಕಡೆಯಿಂದ 100 ರೂಪೀಸ್ ಸಿಗುತ್ತೆ ನಿಮಗೆ. ಮಾಡ್ತೀರಾ? ಯಾರು ಪಾಪ ಇದು? ಡಮರ್ ಹೇಳೋಕ್ಕಾಗಲ್ಲ. ಓಕೆ, ಅದು ಬೇಡ, ಬೇರೆ ಕ್ವಶನ್ಸ್ ಕೇಳ್ತೀನಿ ಬನ್ನಿ. ಓಕೆ, ಆಕಾಶ ಯಾಕೆ ನೀಲಿ ಕಲರ್ ಇರುತ್ತೆ? ಹಾಂ ಮೇಡಮ್, ನೀವು ಮಾಡ್ತೀರಾ? ಮೇಡಮ್, ಒಂದು ನಿಮಿಷ, ನಾವು ಯೂಟ್ಯೂಬಿಂದ ಮಾತಾಡ್ಸ್ಬೋದ ನಿಮ್ಮನ್ನ? ಇಮೋಷನಲ್ ಡ್ಯಾಮೇಜ್. ಆಂಟಿ ಏನಿಲ್ಲ, ಬನ್ನಿ ಇಲ್ಲಿ. ನಾವು 5 ಕ್ವಶನ್ ಕೇಳ್ತೀವಿ, ನೀವು ಅದಕ್ಕೆ ತಪ್ಪು ಆನ್ಸರ್ ಕೊಡಬೇಕು. 5ಕ್ಕೂ ತಪ್ಪು ಆನ್ಸರ್ ಕೊಡಬೇಕು. ಸೊ ಆಕಾಶ ಯಾಕೆ ನೀಲಿ ಕಲರ್ ಇರುತ್ತೆ? ಓಕೆ, ಇನ್ನೂ ಒಂದ್ಸರಿ ಚಾನ್ಸ್ ಕೊಡ್ತೀನಿ. ಅಟ್ಲೀಸ್ಟ್ 5ರಲ್ಲಿ 4ಕ್ಕೆ ಆನ್ಸರ್ ಮಾಡಿದ್ರೆ ಸಾಕು. 5 ಫಸ್ಟಿಂದ ಕೇಳಲ್ಲ. ಸೊ ನೀರನ್ನ ಏನೇನಕ್ಕೆ ಯೂಸ್ ಮಾಡ್ತಾರೆ? ತಪ್ಪು ಹೇಳಿ, ತಪ್ಪು ಆನ್ಸರ್ ಹೇಳ್ಬೇಕು. 3 ಕೇಳ್ತೀನಿ, 3 ಕೇಳ್ತೀನಿ. 3ಕ್ಕೂ 3 ಆನ್ಸರ್ ಕೊಟ್ಟರೆ ನಮ್ಮ ಕಡೆ 100 ರೂಪೀಸ್ ಕೊಡ್ತೀವಿ. ಓಕೆ. ಸೊ ವೆಜಿಟೇಬಲ್ಸ್ನ ಏನೇನಕ್ಕೆ ಯೂಸ್ ಮಾಡ್ತಾರೆ? ವೆಜಿಟೇಬಲ್ನ ಬೇಗ ಹೇಳ್ಬೇಕು ನೀವು. ಆಂಟಿ 3 ಹೇಳ್ಬೋದಿತ್ತು ನೀವು. ಓಕೆ ಆಂಟಿ, ಥ್ಯಾಂಕ್ ಯು. ವೈ? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಇಲ್ಲ, ತಪ್ಪು ಆನ್ಸರ್ ಹೇಳ್ಕೊಡ್ಬೇಕು. ಕರೆಕ್ಟ್ ಆನ್ಸರ್ ಆದ್ರೆ ಹೇಳ್ಕೊಡ್ಬೋದು. ನಾವು ಕೇಳಿದ್ರೆ ತಪ್ಪು ಆನ್ಸರು. ಓಕೆ ಆಂಟಿ, ಥ್ಯಾಂಕ್ ಯು ಆಂಟಿ. ಅಂಕಲ್, ಇವ್ರ ನಮಸ್ಕಾರ. ಅಂಕಲ್, ಇದೇನಿದು? ನೀವು ತಪ್ಪು ಆನ್ಸರ್ ಕೊಡಬೇಕು. ಯಾವುದು? MS ಸೀಟು. ಓಕೆ. ನೀರನ್ನ ಏನೇನಕ್ಕೆ ಯೂಸ್ ಮಾಡ್ತಾರೆ? ಏನಕ್ಕೆ ಯೂಸ್ ಮಾಡಲ್ಲ. ಎಷ್ಟು ಅದು ಗಾಡಿಗೆ ಪೆಟ್ರೋಲ್ ಯಾಕೆ ಹಾಕ್ತಾರೆ? ಗಾಡಿ ಪೆಟ್ರೋಲೇ ಹಾಕೋದಿಲ್ವಲ್ಲ ಗಾಡಿಗೆ. ಓಕೆ. ಡೀಸೆಲ್ ಏನೇನಕ್ಕೆ ಯೂಸ್ ಮಾಡ್ತಾರೆ? ಡೀಸೆಲ್ ಏನಕ್ಕೂ ಯೂಸೇ ಮಾಡಲ್ವಲ್ಲ. ಮ್ಯಾಚ್ ಬಾಕ್ಸ್ ಏನಕ್ಕೆ ಯೂಸ್ ಮಾಡ್ತಾರೆ? ಮ್ಯಾಚ್ ಬಾಕ್ಸ್ ಏನಕ್ಕೂ ಯೂಸೇ ಮಾಡಲ್ಲ. ನೀವು ಎಲ್ಲದಕ್ಕೂ ಒಂದು ಕೊಡಬಾರ್ದು, ಡಿಫ್ರೆಂಟ್ ಆಗಿ ರಾಂಗ್ ಆನ್ಸರ್ಸ್ ಕೊಡ್ಬೇಕು ನೀವು. ಅಂಕಲ್, ಊಟ ಏನಕ್ಕೆ ಮಾಡ್ತೀರಾ? ಊಟ ಏನಕ್ಕೆ ಮಾಡಕ್ಕೆ, ಸಾಯಕ್ಕೆ ಬೇಗ. A few moments later. ಮಾತಾಡ್ಸ್ಬೋದು ನಿಮ್ನ 1-2 ನಿಮಿಷ? 5 ಪ್ರಶ್ನೆ ಕೇಳ್ತೀನಿ, ನೀವು ಅದಕ್ಕೆ ತಪ್ಪು ಆನ್ಸರ್ ಕೊಡಬೇಕು. ತಪ್ಪು ಆನ್ಸರ್ ಕೊಟ್ಟರೆ ನಮ್ಮ ಕಡೆಯಿಂದ ನಿಮ್ಗೆ 100 ರೂಪೀಸ್ ಕೊಡ್ತೀವಿ. ರಾಂಗ್ ಆನ್ಸರ್ಸ್ ಕೊಡಬೇಕು. ಕೇಳಲ್ಲ? ಸೊ ಮೊದಲನೇದು, ನೀರು ಯಾಕೆ ಹರಿಯುತ್ತೆ? ಅಲ್ಲೇ ನಿಂತ್ಕೊಳಕ್ಕೆ. ಓಕೆ. ಸೂರ್ಯ ಯಾಕೆ ಬೆಳಿಗ್ಗೆನೇ ಬರ್ತಾನೆ? ಕತ್ಲಾಗಿರಕ್ಕೆ. ಹಕ್ಕಿಗಳು ಯಾಕೆ ಹಾರ್ತವೆ? ಮುಂದಕ್ಕೆ ಹೋಗಿಲ್ದಕ್ಕೆ. ಮುಂದಕ್ಕೆ ಹೋಗ್ದಿಲ್ದಂಗೆ ಇರಕ್ಕೆ. ಓಕೆ. ಆಕಾಶ ಯಾಕೆ ಬ್ಲೂ ಕಲರ್ ಇರುತ್ತೆ? ಯಾರು ಅದನ್ನ ನೋಡ್ಬಾರ್ದಂತ. ಹೆಸರೇನು? ಉಮಾ. ನಿಮ್ಮ ಒರಿಜಿನಲ್ ಹೆಸರೇನು? ಮಿಸ್ ಮಾಡ್ಕೊಬಿಟ್ರಿ. ಇನ್ನೊಂದು ಕ್ಯಾನ್ಸರ್ ಮಾಡಿದಿದ್ರೆ ಓಕೆ, ನಮ್ಮ ಕಡೆಯಿಂದ ಅಟ್ಲೀಸ್ಟ್ 4 ಕ್ಯಾನ್ಸರ್ ಮಾಡಿದ್ದೀರಾ, ನಮ್ಮ ಕಡೆಯಿಂದ ನಿಮ್ಗೆ 100 ರೂಪೀಸ್. ಇನ್ನೇನು ಹೇಳಿ? ಇಲ್ಲ, ಆದರೂ 4 ಕ್ಯಾನ್ಸರ್ ಮಾಡಿದ್ರಲ್ವ, ಇರೋದ್ರಲ್ಲಿ ನೀವೇ ಬೆಸ್ಟ್ ಇವಾಗ ಆನ್ಸರ್ ಮಾಡಿರೋದು, ಅದಕ್ಕೋಸ್ಕರ. ಥ್ಯಾಂಕ್ ಯು. ಇನ್ನೊಂದ್ಸಲ ಕರೆಕ್ಟಾಗಿ ಹೇಳ್ತೀನಿ, 200 ಕೊಡ್ಬೇಕು. ಬರೀ ಹುಡುಗಿರ್ನಷ್ಟೇ ಮಾತಾಡ್ತಿದ್ದೀವಂತೆ, ಅದಕ್ಕೆ ನಮ್ಮ ಅಣ್ಣವ್ರನ್ನ ಮಾತಾಡ್ಸೋಣ. ಅಣ್ಣ, ನಾನು ನಿಮ್ಮನ್ನ 5 ಕ್ವಶನ್ ಕೇಳ್ತೀನಿ, 5ಕ್ಕೂ ನೀವು ಆನ್ಸರ್ ರಾಂಗ್ ಹೇಳ್ಬೇಕು. ಕರೆಕ್ಟಾಗಿ ಹೇಳ್ಬಾರ್ದು, ರಾಂಗ್ ಹೇಳ್ಬೇಕು, ತಪ್ಪು ಹೇಳ್ಬೇಕು. ಇದು ಯಾವ ಕಲರು? ಅದ ರೆಡ್. ಇದ್ಯಾವ ಕಲರು? ಅದ ವೈಟು. ನೀವು ಯಾಕೆ ಬೆಳಗಿದ್ದೀರಾ? ದೇವ್ರ ಸೇರೋದು ನನ್ಗೆ ಗೊತ್ತಿಲ್ಲ. ಕರೆಕ್ಟಾಗಿ ಹೇಳ್ಬಿಟ್ಟಿದ್ದೀರಾ ನೀವು. ಕರೆಕ್ಟಾಗಿ ಹೇಳ್ಬಿಟ್ರಿ, ರಾಂಗ್ ಹೇಳ್ಬೇಕಿತ್ತು ನೀವು. ಸೊ ನೀವು ಸೋತ್ರಿ. ಮುಗಿತಾ ಹಂಗಾರಿಗೆ ನಮ್ಗೆ?
ಐದಕ್ಕೂ ರಾಂಗ್ ಆನ್ಸರ್ ಹೇಳ್ಬೇಕು ನೀವು. ನೀವು ಹೇಳಿರೋದು ಎರಡು. ಮೀಸೆಗಿಲ್ಲ ನಂಗೆ ಆಯ್ತು. ಏನಣ್ಣ ಇನ್ನೂ ಸರಿ ಹೇಳಿ. ಜಡಗಿರ ಬೆಲೆ ಮೀಸೆಗಿಲ್ಲ. ನೀವ್ ಹೇಳಿಲ್ವಲ್ಲ, ಹುಡುಗಿ ಹೇಳ್ತಲ್ಲ. 4ಕ್ಕೆ 2 ಆಯ್ತು, ಇನ್ನೂ ಒಂದು ಚಾನ್ಸ್ ಕೊಡ್ತೀನಿ. ಪಶ್ಚಿಂದ ಕೇಳ್ತೀನಿ, ಐದಕ್ಕೂ ಆನ್ಸರ್ ಕರೆಕ್ಟ್ ಆಗಿ ಹೇಳ್ಬೇಕು. ಓಕೆ, ನೀರ್ ಯಾಕೆ ಕೆಳಗಡೆ ಹರಿತದೆ? ಅದು ಮೇಲೆ ಹರಕಲ್ವ, ಅದಕ್ಕೆ ಕೆಳಗಡೆ ಇರ್ತದೆ. ಓಕೆ, ಬೈಕಿಗೆ ಯಾಕೆ ಪೆಟ್ರೋಲ್ ಯೂಸ್ ಮಾಡ್ತಾರೆ? ಅದಕ್ಕೆ ಇದು ಆರಕ್ಕಾಗಲ್ವ, ಅದಕ್ಕೆ ಆರಕ್ಕಾಗಲ್ಲ, ಅದಕ್ಕೆ ಆರಂಗಿರ ಪೆಟ್ರೋಲ್ ಯೂಸ್ ಆಗ್ತದೆ. ಓಕೆ, ನೀವು ಯಾವ ಊರಲ್ಲಿ ಇದ್ರಿ ಇವಾಗ? ನಾವಿವರು ತುಮಕೂರು. ಇದೇನಿದು? ಯಾವುದು? ಇದಕ್ಕೆ ಕಾಲಲ್ಲಿ ಹಾಕಿರೋದು? ಕಾಲಿಗೆ ಉಂಗ್ರ. ಇದು ಇದಾ ಮೊಬೈಲ್ ಇದು. ಓಕೆ ಗೈಸ್, ಎರಡನೇ ಸೆಕೆಂಡ್ ರೌಂಡಲ್ಲಿ ಹೇಳೋರು ಆ್ಯಕ್ಚುಲಿ ಅವ್ರಿಗೆ ಸೆಕೆಂಡ್ ಚಾನ್ಸ್ ಕೊಡಂಗಿರಲಿಲ್ಲ, ಬಟ್ ಹೇಳಿದ್ದಾರೆ. ಅವ್ರಿಗೆ ನಮ್ಮ ಕಡೆಯಿಂದ 100 ರೂಪೀಸ್ ಕೊಡೋಣ. ತಗೊಳ್ಳಿ. ನಿಮ್ಗೆ ಒಂದು 5 ಪ್ರಶ್ನೆ ಕೇಳ್ತೀನಿ, ನೀವು ಅದಕ್ಕೆ ರಾಂಗ್ ಆನ್ಸರ್ಸ್ ಕೊಡಬೇಕು. 5ಕ್ಕೂ ರಾಂಗ್ ಆನ್ಸರ್ಸ್ ಕೊಟ್ಟರೆ ನನ್ನ ಕಡೆಯಿಂದ ನಿಮ್ಗೆ 100 ರೂಪೀಸ್ ಕೊಡ್ತೀವಿ. ತಪ್ಪು ಹೇಳ್ಬೇಕು, ಒಂದಕ್ಕೊಂದು ಸಂಬಂಧ ಇರಬಾರ್ದು. ನೀವು ಕರೆಕ್ಟಾಗಿ ಹೇಳ್ಬೇಕು ಅಂತ ಹೇಳ್ತಾ ಇಲ್ಲ. 5 ಕ್ವಶನ್ಸ್ ಕೇಳಲಾ? ರೆಡಿನಾ? ಯಾವ ನಿಮ್ಮದು? ಹಾಂ, ಮೊದಲನೇ ಕ್ವಶನ್ ತಪ್ಪು ಹೇಳ್ಬಿಟ್ರಿ. ಖತಮ್. ಕರೆಕ್ಟಾಗಿ ಹೇಳ್ಬಿಟ್ರಿ. ಓಕೆ, ಇನ್ನೊಂದು ಚಾನ್ಸ್ ಕೊಡ್ತೀನಿ. 5 ಕ್ವಶನ್ ಕೇಳ್ತೀನಿ ಇವಾಗ. ಸೊ ನೀರನ್ನ ಕುಡಿಯೋದು ಬಿಟ್ಟು ಬೇರೆ ಏನೇನು ಯೂಸ್ ಮಾಡ್ತಾರೆ? ಚಲ್ಲಕ್ಕೆ. ಓಕೆ, ಬೆಂಕಿ ಏನಕ್ಕೆ ಯೂಸ್ ಮಾಡ್ತಾರೆ? ಬೆಂಕಿ ಎಸಿಯಕ್ಕೆ. ಓಕೆ, ಮೊಬೈಲ್ ಯಾಕೆ ಯೂಸ್ ಮಾಡ್ತಾರೆ? ತಿನ್ನಕ್ಕೆ. ಬಟ್ಟೆ ಯಾಕೆ ಹಾಕೋತಾರೆ? ಬಿಸಾಕಕ್ಕೆ. ಊಟ ಬಿಸಾಕ್ತಾರಲ್ಲ, ಬಟ್ ರಾಂಗ್. ಓಕೆ, ಕರೆಕ್ಟಾಗಿ ಹೇಳಿದ್ದೀರಾ. ಒಂದು ತಪ್ಪು ಹೇಳಿದ್ದೀರಾ. ನೀವು ಹುಡುಗನ ಹುಡುಗಿನ ಹೇಳಿ. ಹುಡುಗಿನ ಕರೆಕ್ಟಾಗಿ ಹೇಳ್ಬಿಟ್ಟಿದ್ದೀರಾ. ಸೊ ನೀವು ಸೋತಿದ್ದೀರಾ. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ನಾನು ನಿಮಗೆ 5 ಪ್ರಶ್ನೆ ಕೇಳ್ತೀನಿ, ನೀವು ಅದಕ್ಕೆ ರಾಂಗ್ ಆನ್ಸರ್ಸ್ ಕೊಡಬೇಕು. 5ಕ್ಕೂ ರಾಂಗ್ ಆನ್ಸರ್ ಕೊಟ್ಟರೆ ನಮ್ಮ ಕಡೆಯಿಂದ 100 ರೂಪೀಸ್ ಕೊಡ್ತೀವಿ. ಏನು ಹೆಸರು ಹೇಳಿದ್ರಿ ನಿಮ್ಮದು? ನಾನು. ನನ್ನ ಹೆಸರೇನು? ನಾನು. ಓಕೆ, ನೀರು ಕುಡಿಯೋದು ಬಿಟ್ಟು ಬೇರೆ ಏನಕ್ಕೆ ಯೂಸ್ ಮಾಡ್ತಾರೆ? ಅದು ಹಾಂ, ಬೇರೆದ್ಗೆ. ಅದೇ ಬೇರೆದಕ್ಕೆ ಅಂದರೆ ಬೇರೆದ್ಕೆ ಯೂಸ್ ಮಾಡ್ಕೊತಾರೆ. ಅದೇ ಯಾವುದಕ್ಕೆ? ಅದನ್ನ ಹೇಳಕ್ಕೆ ಹೋಗ್ಬಿಡ್ದು ಈಗ. ಹೇಳ್ಬೇಕು. ಯಾವುದಕ್ಕೆ ಯೂಸ್ ಮಾಡ್ತಾರೆ ಇವಾಗ ನೀರನ್ನೇ? ಅದಕ್ಕೆ ಬಿಟ್ಟು ಕುಡಿಯೋದು ಬಿಟ್ಟು ಬೇರೆ ಏನಕ್ಕೆ ಯೂಸ್ ಮಾಡ್ತಾರೆ? ಅದು ಬೇರೆ ಎತ್ಕಾರ ಯೂಸ್ ಮಾಡ್ಕೊತಾರೆ. ಅದು ಯಾವುದಕ್ಕೆ? ಬೇರೆ ಎತ್ಕಾರ. ಬೇರೆ ಯಾವ್ದಕ್ಕಾರ ಅಂದರೆ? ಬೇರೆ ಎತ್ತರ ಯೂಸ್ ಮಾಡ್ತಾರೆ. ಓಕೆ, ಬೆಂಕಿನ ಯಾಕೆ ಯೂಸ್ ಮಾಡ್ತಾರೆ? ಬೆಂಕಿನ? ಅದು ಅವ್ರ ಪರ್ಪಸ್ಸು. ಏನಕ್ಕೆ ಯೂಸ್ ಮಾಡ್ತಾರೆ? ಅವರು ಈಗ ಫಾರ್ ಎಕ್ಸಾಂಪಲ್ ಬೆಂಕಿ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಊಟ ಮಾಡೋಕ್ಕೆ, ಆ ಥರ ಹೇಳಬೇಕು. ಓಕೆ, ಬೆಂಕಿ ಏನಕ್ಕೆ? ನಾನೇ ಹೇಳ್ಬಿಟ್ಟೆ ನಿಲ್ವಾ? ಊಟ ಏನಕ್ಕೆ ಮಾಡ್ತಾರೆ? ಊಟ ಮಾಡೋಕ್ಕೆ. ಕರೆಕ್ಟಾಗಿ ಹೇಳ್ತಿದ್ಯಲ್ಲ. ಊಟ ಮಾಡಕ್ಕೆ. ಊಟ ಮಾಡಕ್ಕೆ ರಾಂಗ್ ಹೇಳ್ಬೇಕು. ಹೊಟ್ಟೆ ತುಂಬಾಗಲ್ಲ ಊಟ ಮಾಡೋದು ನಾವು. ಹಾಂ, ಅಣ್ಣ ನಿನ್ನ ಮಾತು ಕೇಳ್ತಾ ಇದ್ರೆ ಕುಡ್ದಿರೋ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. ಸೊ ನೀನು ಹುಡುಗಿನ? ನಾನು. ಹಾಂ, ರಾಂಗ್ ಆನ್ಸರ್ ಹೇಳ್ಬೇಕು. ಆ ಥರ ಹೇಳಕ್ಕಾಗಲ್ವಾ? ಬಟ್ಟೆ ಯಾಕೆ ಹಾಕೋತಾರೆ? ಬಟ್ಟೆ ಏನಕ್ಕೆ ಹಾಕತ್ತಾರೆ ಅಂತಾರ? ಹಾಂ, ಎಲ್ಲರೂ ನೋಡ್ಲಿ ಅಂತ. ಥ್ಯಾಂಕ್ ಯು ಸೊ ಮಚ್. 2 ತಪ್ಪು ಹೇಳಿದ್ಯಾ, ಬಟ್ ರಾಂಗ್ ಆನ್ಸರ್ಸ್ ಹೇಳ್ಬೇಕಿತ್ತು ಅಂದರೆ. ಇದಕ್ಕೂ ರಾಂಗ್ ಆನ್ಸರ್ಸ್ ಕೊಟ್ಟರೆ ನನ್ನ ಕಡೆಯಿಂದ ನಿಮ್ಗೆ 100 ರೂಪೀಸ್ ಕೊಡ್ತೀವಿ. ಓಕೆ, ಕೇಳಲ್ಲ? ಏನು ನಿಮ್ಮ ನೇಮ್? ಈ ಕಡೆ ಬನ್ನಿ. ನಿಮ್ಮ ಅಮ್ಮ. ಮೀಟರ್ ಬೇಕು. ಓಕೆ, ನೀವು ಯಾವ ಕೈಲಿ ಊಟ ಮಾಡ್ತೀರಾ? ಎಡಗೈಲಿ. ನಿಮ್ಮ ಹೆಸ್ ಹೌದಾ? ಊಟ ಮಾಡಲ್ವಾ ನೀವು? ಎಡಗೈಲು. ಓಕೆ, ಊಟ ಏನಕ್ಕೆ ಮಾಡ್ತಾರೆ? ಸಾಯಕ್ಕೆ. ಪೆಟ್ರೋಲ್ನ ಬೈಕಿಗೆ ಬಿಟ್ಟು ಬೇರೆ ಏನಕ್ಕೆ ಯೂಸ್ ಮಾಡ್ತಾರೆ? ಕುಡಿಯಕ್ಕೆ. ರಾಕೆಟ್ ಏನಕ್ಕೆ ಹಾರಿಸ್ತಾರೆ? ಹೇಳಿ. ಓಕೆ, ಒಂದು ರಾಂಗ್ ಆನ್ಸರ್ ಎಲ್ಲ ಕೊಡಲಿಲ್ಲ, ಟೈಮ್ ತಗೊಂಡ್ರಿ. ಓಕೆ, ಇನ್ನೊಂದು ಕ್ವೆಶ್ಚನ್ ಇದೆ ನಿಮ್ಮದು, ಕಂಪ್ಲೀಟ್ ಮಾಡಿಬಿಡಿ. ಬಟ್ ನೀವು ಸಕ್ಸಸ್ಫುಲ್ಲಾಗಿ ಸೋತಿದ್ದೀರಾ. ಸೊ ಮಳೆ ಏನಕ್ಕೆ ಮೇಲಿಂದ ಕೆಳಗೆ ಬರುತ್ತೆ? ಕೆಳಗಿಂದ ಮೇಲೆ ಹೋಗಕ್ಕಾಗಲ್ಲ. ಮಳೆ ಎಲ್ಲಿಂದ ಬರುತ್ತೆ? ಕೆಳಗಿಂದ. ಆಬ್ವಿಯಸ್ಲಿ ಕೆಳಗಿಂದನೇ ಅಲ್ವಾ ಬರೋದು? ಓಕೆ, ಕ್ವೆಶ್ಚನ್ ಮುಗ್ದಿದೆ. ನೀವು ಸಕ್ಸಸ್ಫುಲ್ಲಾಗಿ ಸೋತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಅರ್ಜು. ಅರ್ಜು ವ್ಲಾಗ್ಸ್. ಸ್ವಲ್ಪ ಆದ್ರೂ ಇರೋದ್ರಲ್ಲಿ ತುಂಬ ಚೆನ್ನಾಗಿ ಆನ್ಸರ್ ಕೊಟ್ರಿ. ಲಾಸ್ಟ್ 2 ಮಿಸ್ ಮಾಡ್ಬಿಟ್ರಿ.
ಗಾಯ್ಸ್ ಸಿಟಿಲಿ ವಿಡಿಯೋ ಮುಗಿಸಿ ನಾನು ಇವಾಗ ಫರ್ದೀನ ಮೀಟ್ ಆಗಕ್ಕೆ ಬಂದಿದ್ದೀನಿ. ನಮ್ಮ ಜೊತೆ ಇದ್ದಾರೆ ನಮ್ಮ ಫರ್ದೀನ್. ಹಾಯ್ 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 ಎಲ್ಲರೂ ಹೇಗಿದ್ದೀರಾ? ತುಂಬ ದಿನ ಆದ್ಮೇಲೆ ಬ್ಲಾಗಲ್ಲಿ ಕಾಣಿಸ್ಕೊತಿದ್ದೆ ಫರ್ದೀನ್. ಏನಂತೀಯ? ತುಂಬ ಖುಷಿ ಆಗ್ತಿದೆ ಈ ಆ್ಯಕ್ಷನ್ ಬಾಯ್ ವ್ಲಾಗ್ಸಲ್ಲಿ ನಾನು ಬರ್ತಿದ್ದೀನಿ ಅಂತ. ನಿಮ್ನೆಲ್ಲ ಕೇಳ್ಕೊಂಡು ತುಂಬ ಮೆಸೇಜಸ್ ಬರುತ್ತೆ, ಕಮೆಂಟ್ಸ್ ಬರುತ್ತೆ, ಬರ್ತಿದೆ. ನಾನು ಸ್ವಲ್ಪ ಕೆಲಸದಿಂದ ಈಚೆ ಇದ್ದೆ, ಸೊ ಅದಕ್ಕಾಗಿ ಇದು ಮಾಡಿಲ್ಲ, ವಿಡಿಯೋಸ್ ಮಾಡೋಕ್ಕೆ ಜಾಯ್ನ್ ಆಗಿಲ್ಲ. ಸೊ ಆದಷ್ಟು ಬೇಗ ಜಾಯ್ನ್ ಆಗ್ತೀನಿ. ಕೆಲಸಗಳಿದ್ದೆ ಅದಕ್ಕೋಸ್ಕರ ಅಷ್ಟೇ. ಓಕೆ, ಈಗ ಫರ್ದೀನ್ ಮೊನ್ನೆ ಫರ್ದೀನ್ ಸಿಕ್ಕಿರಲಿಲ್ಲ, ಅದಕ್ಕೆ ರಾಂಗ್ ಆನ್ಸರ್ಸ್ ಓನ್ಲಿ ಕ್ವೆಶ್ಚನ್ಗೆ. ಇವಾಗ ಫರ್ದೀನ್ ಸಿಗಾಕೊಂಡಿದ್ದಾನೆ. ಕೇಳೋಣ, ನೋಡೋಣ ಯಾವ ಥರ ಆನ್ಸರ್ ಮಾಡ್ತಾರೆ ಫರ್ದೀನ್ ಅಂತ. ಫರ್ದೀನ್, ಮೊದಲನೇ ಕ್ವೆಶ್ಚನ್ನು, ಎಲ್ಲಿ ನೀನು ಊಟ ಮಾಡ್ತೀಯಾ? ನಾನು ತೋರಿಸ್ತೀನಿ ಆಕಾಶದಲ್ಲಿ. ಓಕೆ, ಮೊಬೈಲ್ ಏನಕ್ಕೆ ಯೂಸ್ ಮಾಡ್ತಾರೆ? ಮೊಬೈಲ್ ಸುಮ್ಮನೆ ಎಸಿಯೋಕ್ಕೆ. ಯಾವ ಕೈಯಲ್ಲಿ ನೀನು ಊಟ ಮಾಡೋದು? ಲೆಫ್ಟ್ ಹ್ಯಾಂಡ್. ಲೆಫ್ಟ್ ಹ್ಯಾಂಡಲ್ಲಿ ಊಟ ಮಾಡೋದು. ಓಕೆ, ನೀನು ಪೊಲೀಸ್ ಆಗಿದ್ರೆ ಏನು ಮಾಡುವೆ? ನಾನು ಪೊಲೀಸ್ ಆಗಿದ್ದಿದ್ರೆ ಕದೀತಿದ್ದೆ. ಏನು ಕತ್ತಿದ್ದೆ? ಚಿನ್ನ ಬೆಳ್ಳಿ. ಓಕೆ, ಡಾಕ್ಟರ್ ಆಗಿದ್ರೆ ಏನು ಮಾಡ್ತಿದ್ದೆ? ಡಾಕ್ಟರ್ ಆಗಿದ್ರೆ ಏನು ಮಾಡ್ತಿದ್ದೆ? ಗೋಲ್ಗಪ್ಪ ಮಾಡ್ತಿದ್ದೆ. ದೇಶ ಹಾಳಾಗೈತಿ ಹಲ್ಕಿಸಿತಿ ಅಲ್ಲಿ. ಫರ್ದೀನ್ ಡಾಕ್ಟರ್ ಆಗಿದ್ರೆ ಗೋಲ್ಗಪ್ಪ ಮಾರ್ತಿದ್ದಂತೆ ಗೈಸ್. ನೋಡಿ, ನಮ್ಮ ಆ್ಯಕ್ಷನ್ ಬಾಯ್ ಆಗ್ಲಿಂದಾನು ನಮಗೆ ಹಿಂಗೆ ಡಿಫಿಕಲ್ಟ್ ಟಾಸ್ಕ್ಗಳು ಈಗ ಯೂಟ್ಯೂಬಲ್ಲಿ ಆಗ್ತಿದ್ದಾರೆ. ಆಗ್ಲಿಂದಾನು ನಮ್ಗೆ ಹಿಂಗೆ ಸೈಕ್ ಮಾಡ್ಕೋಬೇಕಾಗ್ತಿರೋ. ಓಕೆ, ನೀರನ್ನ ಕುಡಿಯೋದಕ್ಕೆ ಬಿಟ್ಟು ಬೇರೆ ಏನಕ್ಕೆ ಯೂಸ್ ಮಾಡ್ತಾರೆ? ನೀರನ್ನ ಕುಡಿಯೋದಕ್ಕೂ ಬಿಟ್ಟು ಚಲ್ಲೋದಕ್ಕೆ. ಓಕೆ, ಆಮೇಲೆ ಆಮೇಲೆ ಬೆಂಕಿ ಏನಕ್ಕೆ ಯೂಸ್ ಮಾಡ್ತಾರೆ? ಬೆಂಕಿ ಮಾಡ್ತಾರೆ. ಆಳ್ಸೋದಕ್ಕ. ಅಲ್ಲ, ಬೆಂಕಿ ಏನೋ ಒಂದು, ಇವಾಗ ಫಾರ್ ಎಕ್ಸಾಂಪಲ್ ಬೆಂಕಿ ಏನಕ್ಕೆ ಯೂಸ್ ಮಾಡ್ತಾರೆ? ತಿನ್ನೋದಕ್ಕೆ ಯೂಸ್ ಮಾಡ್ತಾರೆ. ಹಂಗೆ. ಓಕೆ. ಬಟ್ಟೆ ಹಾಕೊಳಕ್ಕೆ ಯೂಸ್ ಮಾಡ್ತಾರೆ. ಸೊ ಬಟ್ಟೆ ಏನಕ್ಕೆ ಹಾಕೋತಾರೆ? ಬಟ್ಟೆ ಏನಕ್ಕೆ ಹಾಕೋತಾರೆ? ಎಸಿಯೋಕ್ಕೆ. ಏನಕ್ಕೆ ಎಸಿತಾರೆ? ಸುಮ್ಮನೆ ಅದರಿಂದ ಏನು ಯೂಸು ಅಂತ. ಓಕೆ, ಇಟ್ಕೊಳಕ್ಕಾಗಲ್ವಲ್ಲ ಅದಕ್ಕೆ. ಹೌದು. ಓಕೆ, ನಿನ್ನ ಹೆಸರೇನು ಫರ್ದೀನ್? ನನ್ನ ಹೆಸರು ಆ್ಯಕ್ಷನ್ ಬಾಯ್. ನಿನ್ನ ಗರ್ಲ್ ಫ್ರೆಂಡ್ ಹೆಸರೇನು? ನನ್ನ ಗರ್ಲ್ ಫ್ರೆಂಡ್ ಹೆಸರು ಸುನಾಮಿ. ಯಪ್ಪ, ಈ ರೇಂಜ್ಗೆ ನಾನು ಅಲ್ಲಿಂದ ಪ್ಲಾನ್ ಮಾಡ್ಕೊಂಡ್ ಬಂದಿದ್ದೆ. ಇವಾಗ ನೆನಪಾಯ್ತು ಫರ್ದೀನ್ ಹೋದ ತಕ್ಷಣ ಗರ್ಲ್ ಫ್ರೆಂಡ್ ಹೆಸರು ಕೇಳಬೇಕು ಅಂದ್ರೆ ಸುನಾಮಿ ಅಂತೆ. ನಿಂಗೆ ಮದುವೆ ಆಗಿದ್ಯಾ? ನಂಗೆ ಮದುವೆ ಆಗಿಲ್ಲ. ಟ್ರ್ಯಾಪ್ ಗೈಸ್, ಫೈನಲಿ ಒಬ್ಬರನ್ನ ಟ್ರ್ಯಾಪ್ ಮಾಡಾಕ್ಬಿಟ್ಟೆ. ನೆಕ್ಸ್ಟು ಎಂಥ ಟೆನ್ಷನ್. ನಿನ್ನ ವೈಫ್ ಹೆಸರೇನು? ನನ್ನ ವೈಫ್ ಹೆಸರು ಹೇಳಿದ್ನಲ್ಲ, ಸುನಾಮಿ. ನಿನ್ನ ಲವರ್ ಹೆಸರು? ನನ್ನ ಲವರ್ ಹೆಸರು ಸುಂಟಕ ಗಾಡಿ. ಓ ಗೈಸ್, ಯಾಕೋ ವಿಡಿಯೋ ನೋಡಿ ರೆಡಿ ಆಗ್ಬಿಟ್ಟಿದ್ದ ಅಂತ ಈ ರೇಂಜ್ಗೆ. ಆದ್ರೂ ಒಂದೇ ಒಂದು ಟ್ರ್ಯಾಪ್ ಮಾಡಕ್ಕೆ ಇವತ್ತು ಒಂದೇ ಒಂದು ನಿಮಗೆ ಕೇಳಲ್ಲ? ಹಾಂ, ಓಕೆ. ಚಡ್ಡಿ ಒಳಗೆ ಏನಿದೆ? ಪ್ಯಾಂಟ್ ಇದೆ. ಚಡ್ಡಿ ಒಳಗೆ ಪ್ಯಾಂಟ್ ಇದೆ. ಹೌದಾ? ಹಾಂ, ನಾನು ಆ್ಯಕ್ಷನ್ ಬಾಯ್ ಚಡ್ಡಿ ಒಳಗೆ ಚಿನ್ನದ ಕಡ್ಡಿ ಐತೆ ಅಂತಿದ್ದೆ. ಮುಖ್ಯ ವಿಷಯಕ್ಕೆ ಬರಲ್ಲ. ಆಮೇಲೆ ಆ ವಾಚ್ ಎಷ್ಟು? 25 ರೂಪಾಯಿ. 25 ರೂಪಾಯಿ. ಸೊ ಕಾಯಿ ಚೆನ್ನಾಗಿದೆ. ಚೆನ್ನಾಗಿಲ್ಲ ಫರ್ದೀನ್. ಕಾಯಿ ಕಲರ್ ಯಾವುದು? ಇದು ರೆಡ್ಡು. ನಿಮ್ಮ ಗರ್ಲ್ ಫ್ರೆಂಡ್ ಹೆಸರು? ನನ್ನ ಗರ್ಲ್ ಫ್ರೆಂಡ್ ಇಲ್ವಲ್ಲ ಫರ್ದೀನ್, ನನ್ನ ಗರ್ಲ್ ಫ್ರೆಂಡ್ ಇಲ್ವಲ್ಲ ಅಂದೆ. ಹೌದಾ? ನಾನು ಕರೆಕ್ಟಾಗಿ ಹೇಳಿದೆ. ಆ್ಯಕ್ಚುಲಿ ರಾಂಗ್ ಆನ್ಸರ್ ತಾನೇ ಕೊಡಬೇಕು. ಸರ್, ಈಗ ಎಷ್ಟಾಗಿದೆ ಸಬ್ಸ್ಕ್ರೈಬರ್ಸು ನನ್ಗೆ ಯೂಟ್ಯೂಬಲ್ಲಿ? 1 ಮಿಲಿಯನ್ ಆಯಿತು. 1 ಮಿಲಿಯನ್ ಆಯ್ತಾ? ನಿಮ್ಮ ಫೇವರೇಟ್ ಕಂಟೆಂಟ್ ಕ್ರಿಯೇಟರ್ ಯಾರು? ನನ್ನ ಫೇವ್ರೆಟ್ ಕಂಟೆಂಟ್ ಕ್ರಿಯೇಟರ್ ನೀನೇ. ಓ ಮೈ ಗಾಡ್. ನೋಡಿ ಗಾಯ್ಸ್, ಇದಕ್ಕೆ ಏನು ಹೇಳ್ತೀರಾ ನೀವು? ನಾನು ಒಂದು ಕಂಟೆಂಟ್ ಕ್ರಿಯೇಟರ್ ತಾನೆ. ಕರೆಕ್ಟಾಗಿ ಹೇಳಿದೆ. ಹಂಗಾದ್ರೆ ನಾನು ಡಮ್ಮಿ ಅಂತನಾ? ನಾನು ರಾಂಗ್ ಆನ್ಸರ್ ಕೊಡ್ಲಿಲ್ಲ, ನಾನು ಸಿಗಾಕೋಬಿಟ್ಟೆ. ಓ ಹಂಗೆ. ರಾಂಗ್ ಆನ್ಸರ್ ಕೊಡ್ಲಿಲ್ಲ, ನಾನು ಸಿಗಾಕೋಬಿಟ್ಟೆ. ಓ ಹಂಗೆ. ಯು ವೆರಿ ಚಲಾಕ್ ಬ್ರೋ. ಮೈಸೂರು ಚೆನ್ನಾಗಿದೆಯಾ? ಮೈಸೂರಿಗೆ ಏನು ಚೆನ್ನಾಗಿರುತ್ತೆ. ಹಾಂ, ಬೆಂಗಳೂರನ್ನು ತುಂಬ ಮಿಸ್ ಮಾಡ್ಕೊತಿದ್ದೀನಿ. ಹೌದಾ? ಬೆಂಗಳೂರು, ಮೈಸೂರು, ನಿನ್ನ ಎಲ್ಲರನ್ನು. ಖಂಡಿತ. ನಾವು ಯಾವಾಗಲೂ ವಿಡಿಯೋ ಮಾಡಂದ್ರೆ ಫುಲ್ ಬಿಸಿ ಆಗ್ಬಿಟ್ಟಿದ್ಯಾ? ನಾವು ಜೊತೆಲೇ ಇರ್ತೀವಲ್ಲ. ಮುಂಚೆ ಡೈಲಿ ಸಿಗ್ತಿದ್ವಿ. ಈಗ ನಾನು ಕೆಲಸ, ಈಗ ಡೈಲಿ ಕಾಲ್ ಮಾಡ್ತೀವಿ. ಬೆಂಗಳೂರಿಗೆ ಹೋದ್ಮೇಲೆ ಇವಾಗ ಅದೇ ಡೈಲಿ ಸಿಗ್ತಾ ಇದ್ವಿ, ಡೈಲಿ ಕಾಲ್ ಮಾಡಿ. ಓಕೆ, ಇವಾಗ ಯಾವಾಗ ಹಂಗಾರೆ ಕಾಲ್ ಶೀಟ್? ಆದಷ್ಟು ಬೇಗ ನೆಕ್ಸ್ಟ್ ವೀಕು ಎಲ್ಲ ಮಾಡೋದ, ಒಳ್ಳೆ ಬ್ಲಾಗ್ಸ್ ಮಾಡೋದ. ಓಕೆ,
ಈಗ ಅಲ್ಜುಗ್ ನಾನು ಒಂದು ಕ್ವಶನ್ ಕೇಳ್ತೀನಿ. Okay. ಈಗ ಹಿಂಗೆ ಕಾರಲ್ಲಿ ಹೋಗ್ತಾ ಇರ್ತೀಯ, ಈಗ ಹೋಗ್ತಾ 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 1 ಕೋಟಿ ಸಿಕ್ತು, ಏನು ಮಾಡ್ತೀನಿ? ಹೋಗ್ತಾ ಹೋಗ್ತಾ 1 ಕೋಟಿ ಸಿಕ್ಕಿದ್ರೆ ಸಿಗ್ಲಿ, ಆಮೇಲೆ ನೋಡೋಣ. ಹೌದಾ? ಹಾ, ಇಲ್ಲ, ಇದು ರಾಂಗ್ ಆನ್ಸರ್ಸ್ ಅಲ್ಲ. 1 ಕೋಟಿಲಿ 1 ಕೋಟಿಲಿ ಏನೇನು ಮಾಡ್ತೀನಿ ಅಂತನಾ? ಕರೆಕ್ಟಾಗಿ 1 ಕೋಟಿಲಿ ನಮ್ಮೂರಲ್ಲಿ ಒಂದು 20 ಲಕ್ಷ ಖರ್ಚು ಮಾಡಿ ಒಂದು ಫ್ಲಾಟ್ ತಗೊಬಿಡ್ತೀನಿ. Okay. 10 ಲಕ್ಷಕ್ಕೆ ಎಲ್ಲ ಫುಲ್ ಎಲ್ಲ ರೆಡಿ ಮಾಡಿಸ್ಬಿಟ್ಟು ಜಮೀನ್ ತಗೋತೆ ಒಂದು 20 ಹಸು ಸಾಕ್ಬಿಡ್ತೀನಿ. 50 ಲಕ್ಷ ಹೋಗುತ್ತೆ ಇಲ್ಲಿ. ಹೋಗುತ್ತೆ. ಇನ್ನು 50 ಲಕ್ಷದಲ್ಲಿ ಒಂದು ಫಾರ್ಡ್ ಎಂಡವರ್ ತಗೋತೀನಿ. ಒಂದು ಫ್ಲ್ಯಾಟ್ನ ಲೀಸಿಗೆ ಹಾಕ್ಸ್ಕೊತೀನಿ. ಓಕೆ. ಸೊ ಒಳ್ಳೊಳ್ಳೆ ಬ್ಲಾಗ್ಸ್ ನೆಕ್ಸ್ಟ್ ಲೆವೆಲ್ ಇನ್ವೆಸ್ಟ್ ಮಾಡಿ ಒಳ್ಳೊಳ್ಳೆ ಬ್ಲಾಗ್ ಸ್ಟಾರ್ಟ್ ಮಾಡಿ. ನೋಡಿ ಗಾಯ್ಸ್, ಎಂತ ಸ್ವಾರ್ಥಿ ಫ್ರೆಂಡು. ನೋಡಿ ಗಾಯ್ಸ್, ನಿಂಗೆ ಒಂದು 2 ಲಕ್ಷ ಕೊಡ್ತೀನಿ, ಇಲ್ಲ 10 ಲಕ್ಷ ಕೊಡ್ತೀನಿ, ಏನಾದರೂ ಒಂದು ಸ್ವಲ್ಪ ಬಿಸ್ನೆಸ್ ಮಾಡೋ ಮಚ್ಚ ನೀನು. ನೋಡಿ ಗಾಯ್ಸ್, ಇನ್ನು ಐತಲ್ಲ, ನಾವೇನ್ ಮಾಡೋದು? ನಾವೇನ್ ಕಡಲೆಪುರಿ ತಿನ್ನೋದ? ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ. ನಾವೇನ್ ಕಡಲೆಪುರಿ ತಿನ್ನೋದಾ? ಆಯ್ತು ಪ್ರದಿ, ನಿನ್ಗೊಂದು ಓಲಿ ನಿಂಗೊಂದ್ 2 ಹಸ ಕೊಡ್ತೀನಿ ಡೈಲಿ, ಏನೋ ಜೀವನಕ್ಕೆ ಮಾಡ್ಕೊಂತಾನು ಇಲ್ಲ. ನೋಡಿ ಗಾಯ್ಸ್, ನಿನ್ ಹೆಂಗಿದ್ರು ನೋಡಿ ಗಾಯ್ಸ್, ಕುರಿ ಸೆಟ್ ಆಯ್ತಲ್ಲ, ಅದಿರ್ಲಿ, ಒಂದು 20 ಕುರಿ ಗಿಫ್ಟ್ ಕೊಡ್ತೀನಿ. ಹೇಳಿದ್ಮೇಲೆ ನಂಗೆ ಬೇಡ ಗುರು, ಹೇಳಿದ್ಮೇಲೆ ನಂಗೆ ಬೇಡ. ನಾನು ಕ್ವಶನ್ ಕೇಳಿದೇನು ಪಾಪ ನಮ್ ನಾಗು ಏನ್ ಮಾಡೋನು, ನಮ್ ಬೇಬಿ ಏನ್ ಮಾಡೋನೆ? ಹೇಳಿ, ತಪ್ಪಲ್ಲ. ನಿನ್ ಕ್ವಶನ್ ಕೇಳಿದೇನು? ನೀನ್ 1 ಕೋಟಿ ಸಿಕ್ಕರೆ ಏನ್ ಮಾಡ್ತೀಯ? ಒಂದು ಇಲ್ಲ, ನಿಂಗೆ ಬೇಬಿಗೆ ನಾಗುಗೆ 1 ಲಕ್ಷ ಕೊಡ್ತೀನಿ ಅನ್ನೋದು ಬೇಡವಾ? ಆದ್ರೆ ನೀವೆಲ್ಲ ಆಲ್ಮೋಸ್ಟ್ ಕೋಟಿಗಿರೋರು ಫ್ರೀ. ಆದ್ರೆ ನೀವೆಲ್ಲ ಆಲ್ಮೋಸ್ಟ್ ಕೋಟಿಗಿರೋರು ಫ್ರೀ. ಒಂದ್ ಗಿಫ್ಟ್, ಒಂದ್ ಗಿಫ್ಟ್ ಕೊಡ್ತೀನಿ. ನಾವ್ ಹೇಳಿದ್ಮೇಲೆ ಯಾಕೆ ಗೊತ್ತಾ? Okay. ಈಗ ನೀವು ಆಲ್ರೆಡಿ ಕೋಟಿ ಇರೋರು, ಅದಕ್ಕೆ ನಾನು ನಿಮ್ಗೆ ತಲೆಗೆ ಹಾಕೊಳ್ಳಿಲ್ಲ. ಏನಿಲ್ಲ, ಇದು ಕೋಟಿನೂ ತಿನ್ನಕ್ಕಾಗ್ತಿಲ್ಲ. ಇದು ತಪ್ಪು. ಇದು ನೀವ್ ಹೇಳ್ಬೇಕಲ್ವಾ? ಹೌದು ಫರ್ದಿ, ಹೇಳ್ಬೇಕಿತ್ತು. ಸಾರಿ ಫರ್ದಿ, ಹೇಳ್ಬೇಕಿತ್ತು. ಬಟ್ ನಾನು ಅನ್ಕೊಂಡೆ ನೀವೆಲ್ಲ ಕೋಟಿಗಿರೋ. ಏನು ಗೊತ್ತಾ ಗಾಯ್ಸ್, ನಾನು ಕೇಳಿದ್ದು ಮೊನ್ನೆ ಒಂದು ರೀಲ್ಸ್ ನೋಡ್ತಿದ್ದೆ. ಮಗ ನೀವು 1 ಕೋಟಿ ಸಿಕ್ಕಿದ್ರೆ ಏನು ಮಾಡ್ತೀಯ ಅಂತ ಫ್ರೆಂಡ್ ಕೇಳಿದ್ಕೆ ಅವನು ಅದು ಮಾಡ್ತೀನಿ ಇದು ಮಾಡ್ತೀನಿ. ಮತ್ತು ನಾವೇ ಯಾರು ಹೇಳಿದ್ದು? ಅಲ್ಲ, ವಿಡಿಯೋ ನೋಡ್ತಿದ್ದು. ಅದಕ್ಕೆ ನಿನ್ ಜೊತೆ ನಾನು ಬೆಳಗಿಂದ ಓಡಾಡ್ತಿರ್ತೀನಿ. ಹೌದಾ? ಅದನ್ನ ಹಿಡ್ಕೊಂಡು ನಾನು ಆಕ್ಷನ್ ಬರ್ತೀನಿ. ಇವಾಗ ಇನ್ನೊಂದು ಸಿಂಪಲ್, ನೀನೇನಾದ್ರು ಒಂದು ಹುಡುಗಿ ಆಗಿದ್ರೆ ಏನ್ ಮಾಡ್ತಿದ್ದೆ? ನಾನು ಒಂದು ಹುಡುಗಿ ಆಗಿದ್ದಿದ್ರೆ ಇದು ಸುಮ್ಮನೆ ಟ್ರೋಲ್ ಆಗೋಯ್ತದ, ಬೇಡ ಹೇಳು ಬರ್ತೀನಿ. ಆಯ್ತು, ನಾನೊಂದು ಹುಡುಗಿ ಆಗಿದ್ದಿದ್ರೆ ಟ್ರೆಂಡ್ ಆಗ್ತಿದೆ ಇದು, ತುಂಬಾ ಜನ ಅರ್ಜುಕ್ ಪಟಾಯಿಸ್ತಿದ್ದೆ. ಆಮೇಲೆ ಅರ್ಜು ಜೊತೆ ಒಳ್ಳೊಳ್ಳೆ ವಿಡಿಯೋಸ್, ನಾಗು ಬೇಬಿ ಅಂತ ಒಳ್ಳೆ ಹುಡುಗರನ್ನ ಬಿಟ್ಬಿಟ್ಟು ನೀನು. ಸೊ ನಂಗೆ ಒಳ್ಳೆ ಹುಡುಗ ಬೇಡ, ಕೆಟ್ಟ ಹುಡುಗ ಬೇಕು ಅಂತ ಅರ್ಜುಕ್ ಪಟಾಯಿಸ್ತಿದ್ದೆ ಅಂದಿದ್ದು. ಇಮೋಷನಲ್ ಡ್ಯಾಮೇಜ್. ಸಕ್ಕತ್ತಾಗಿರೋ, ಒಳ್ಳೆ ಸಕ್ಕತ್ತಾಗಿರೋ, ಒಳ್ಳೆ ಡಸ್ಕಿಗಲ್, ಒಳ್ಳೆ ಮಸ್ತಾಗಿರೋ ಹುಡುಗಿ ಆಗಿದ್ರೆ ಏನ್ ಮಾಡ್ತೀರಾ? ನಾನು ಗಂಡಸಾಗಿ ತುಂಬಾ ಚೆನ್ನಾಗಿದ್ದೀನಿ. ಹುಡುಗಿ ಬೇಡ. ಪ್ಲೀಸ್ ಗರ್ಲ್ಸ್ ಈಸ್ ಎ ವೆರಿ ಜೆನ್ಯೂನ್ ಗುಡ್, ತುಂಬ ಒಳ್ಳೆ ಹುಡುಗ, ನೀವು ಅನ್ಕೊಳಂಗೆ ಏನಿಲ್ಲ. ಸೊ ಅದು ಇದು ಆ ಥರ ಏನಿಲ್ಲ. ಆ್ಯಕ್ಚುಲಾಗಿ ಹಾರ್ಟ್ಲಿ ತುಂಬ ಒಳ್ಳೆ ಹುಡುಗ. ನೋಡಿ, ಸಿಂಗಲ್ ಆಗಿದ್ದಾರೆ, ಪಟಾಯಿಸ್ಕೊಳ್ಳಿ. ಮಿಸ್ ಆದರೆ ನೆಕ್ಸ್ಟ್ ಜನ್ಮನೇ ಸಿಗೋದು. ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ಓಕೆ ಫ್ರೆಂಡ್ಸ್, ಬಾಯ್. ಅರ್ಜು ವ್ಲಾಗ್ಸ್ಗೆ ಸಪೋರ್ಟ್ ಮಾಡಿ. ಬಾಯ್ ಬಾಯ್. ಬೆಳೆ ನಾಳೆ ಸಿಗೋಣ. ಖಂಡಿತ ಹುಷಾರಾಗಿ ಹೋಗಿ. ಹಾಂ, ಒಂದು ಕಾಲದಲ್ಲಿ ಹಿಂಗೆ ಬೈಕಲ್ಲಿ ಮೀಟ್ ಮಾಡ್ತಿದ್ವಿ, ಇವತ್ತು ಕಾರಲ್ಲಿ ಮೀಟ್ ಮಾಡ್ತಿದ್ದೀವಿ. ನೆಕ್ಸ್ಟು ಸೀದಾ ಫ್ಲೈಟಲ್ಲೇ. ಬಾಯ್ ಬಾಯ್ ಓಕೆ, ಬಾಯ್ ಬಾಯ್, ಹುಷಾರು. ಬಾಯ್.